ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಸ್ಪೆಷಲ್ ಏನಂದರೆ, ನಮ್ಮ ಮಲೆನಾಡು ಸ್ಪೆಷಲ್ ಆದಂತಹ ಕೆಸಿನ ಸೊಪ್ಪಿಂದು ಸಾಂಬಾರು ಮಾಡೋಣ ಅಂದ್ಕೊಂಡು ತೋಟಕ್ಕೆ ಬಂದ್ವಿ. ನಾನು ನನ್ನ ಮಗ ನೋಡೋಣ ಸ್ವಲ್ಪ ಕೆಸಿನ ಸೊಪ್ಪು ಸಿಕ್ಕಿದರೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು. ಅಂತೂ ಇಂತೂ ಸ್ವಲ್ಪ ಮಟ್ಟಿಗೆ ಸಿಕ್ತು. ಏನು ತುಂಬ ಇರಲಿಲ್ಲ. ಎಳೆ ಸೊಪ್ಪು, ಇದು ನೀರು ಹರಿಯೋ ಜಾಗದಲ್ಲಿ ಯಾವಾಗಲೂ ಇರುತ್ತೆ. ಆಲ್ಮೋಸ್ಟ್ ತುಂಬ ಚೆನ್ನಾಗಿತ್ತು ಸೊಪ್ಪು. ನಾನು ನನ್ನ ಮಗ ಸೇರಿಕೊಂಡು ಆ ಸೊಪ್ಪನ್ನು ಕುಯ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ಸೊಪ್ಪು. ಇದು ಸಾಂಬಾರಿಗೆ ಸ್ವಲ್ಪ ಹುಳಿ, ಉಪ್ಪು, ಖಾರ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪನ್ನು ಚೆನ್ನಾಗಿ ಒಂದು ಟೈಮ್ ಒರೆಸ್ಕೊಬೇಕು ಒಂದು ಕ್ಲೀನ್ ಬಟ್ಟೆಯಲ್ಲಿ, 2 ಸೈಡ್ಸ್ ಕೂಡ. ಅದಾದಮೇಲೆ ಸಣ್ಣಗೆ ಹೆಚ್ಚಿಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು, ಇದು ತೊಳೆಯುವಾಗ ಸ್ವಲ್ಪ ಕೈ ಕಟ್ತಾ ಬರುತ್ತೆ. ನಂತರ ಕೈಗೆ ಸ್ವಲ್ಪ ಹುಳಿ ಹಾಕಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕುಕ್ಕರಿಗೆ ಹಾಕಬೇಕು ವಾಶ್ ಮಾಡಿ ಸೊಪ್ಪನ್ನು. ಅದಕ್ಕೆ ಅದನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು, ಹುಳಿಯನ್ನು ಆ್ಯಡ್ ಮಾಡಿ. ನಾನಿಲ್ಲಿ ದೊಡ್ಡಲಿ ಹುಳಿ ಅಂತ ಸಿಗುತ್ತೆ ನಮ್ಮ ಸೈಡು, ಅದನ್ನು ಹಿಂಡಿ ಕಾಯಿಸಿಟ್ಕೊಂಡಿದ್ದು ಹಾಕಿದ್ದೀನಿ. ನೀವು ಬೇಕಾದರೆ ಲೆಮನ್ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು 4 ವಿಷಲ್ ಕೂಗಿಸ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಬೇಯಬೇಕು. ಅದು ಬೆಂದಾದಮೇಲೆ, ಅದು ಬೇಯೋಷ್ಟರಲ್ಲಿ ನಾವು ಇದಕ್ಕೆ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥದ್ದು ಕಾಯಿ ತುರಿ 1 ಕಪ್ ಬೇಕು. ಅದಾದಮೇಲೆ 6ರಿಂದ 7 ಬೆಳ್ಳುಳ್ಳಿ ಎಸಳು ಹಾಕೋಣ. ಇದು ಜೀರಿಗೆ ಮೆಣಸಿನಕಾಯಿ ಅಂತ ಯೂಸ್ ಮಾಡಿದ್ದೀನಿ. ನಾನು ಡ್ರೈ ಮಾಡಿರೋದು ಯೂಸ್ ಮಾಡಿದ್ದೀನಿ. ಹಸಿ ಜೀರಿಗೆ ಮೆಣಸು ಸಿಕ್ಕಿದರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರಿಗೆ. ಇಲ್ಲ ನಿಮ್ಮಲ್ಲಿ ಜೀರಿಗೆ ಮೆಣಸಿಲ್ಲ, ಹಸಿಮೆಣಸು ಹಾಕ್ಬೋದು. ಮತ್ತು ಈರುಳ್ಳಿ, ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಹಾಕಿ, ಅದಾದಮೇಲೆ ಜೀರಿಗೆ, ಸಾಂಬಾರು ಪುಡಿ, ಖಾರ ಪುಡಿ, ಕಾಳು ಮೆಣಸು ಒಂದು 10 ಕಾಳು ಹಾಕಿ, ಅದಾದಮೇಲೆ ಏನು ಬೇಯಿಸಿಟ್ಕೊಂಡಿರ್ತೀರ ಸೊಪ್ಪನ್ನ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರಲ್ಲಿ, ಅದರಲ್ಲಿ 1 ಸೌಟು ಸೊಪ್ಪನ್ನು ತೆಗೆದು ಆ ಖಾರಕ್ಕೆ ಹಾಕಿ ಫೈನ್ ಈ ಥರ ನುಣ್ಣಗಿರೋದು ರುಬ್ಕೋಬೇಕು. ಆ ರುಬ್ಕೊಂಡಂಥ ಪೇಸ್ಟನ್ನು ಏನು ಸೊಪ್ಪನ್ನು ಬೇಯಿಸಿಟ್ಕೊಂಡಿರ್ತೀರ ಅದಕ್ಕೆ ಹಾಕಬೇಕು. ಅದು ನೋಡಿ, ಸೊಪ್ಪು, ಖಾರ, ಮಸಾಲೆ ಹಾಕಿದ ಮೇಲೆ ಈ ಥರ ಆಗುತ್ತೆ ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಖಡಕ್ಕಾಗಿದ್ದರೆ ತುಂಬ ರುಚಿ. ನನಗೆ ಉಪ್ಪು, ಹುಳಿ ಸ್ವಲ್ಪ ಕಡಿಮೆ ಅನ್ನಿಸ್ತು ಸ್ಟಾರ್ಟಿಂಗ್ ಹಾಕಿದ್ದು, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತ ಟೇಸ್ಟ್ ನೋಡಿ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದೇ ರೀತಿ ಸಾರು ಕುದಿಯುವಾಗ ಸ್ವಲ್ಪ ಹಸಿ ಈರುಳ್ಳಿನ ಉದ್ದುದ್ದ ಹೆಚ್ಚಿಬಿಟ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಅರ್ಧ ಭಾಗ ಏನು ಖಾರಕ್ಕೆ ಹಾಕಿರ್ತೀರ, ಮಿಕ್ಕಿದ ಅರ್ಧ ಭಾಗನ ಈ ರೀತಿ ಸಾಂಬಾರಿಗೆ ಹಾಕ್ಕೊಳ್ಳಿ. ಈಗ ಸಾಂಬಾರು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಒಂದು ಒಗ್ಗರಣೆ ಕೊಡಬೇಕು ಸಾಂಬಾರಿಗೆ. ಈ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಅದು ಎಲ್ಲ ಬೇಕು ಅಂತ ಇಲ್ಲ. ಬರೀ ಸಾಸಿವೆ, ಬೆಳ್ಳುಳ್ಳಿ ಒಂದು 8ರಿಂದ 10 ಎಸಳು ಜಜ್ಜಿಟ್ಕೊಂಡು ಅದನ್ನು ಹಾಕಿ. ಬೆಳ್ಳುಳ್ಳಿ ಹಾಕೋದು ತುಂಬ ಘಮ ಅನ್ನುತ್ತೆ ಸಾಂಬಾರು. ಬೆಳ್ಳುಳ್ಳಿ ಸ್ಮೆಲ್ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು. ನೋಡಿ, ಈ ಥರ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಸಾರನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದಾದಮೇಲೆ ಬಿಸಿ ಅನ್ನದ ಜೊತೆಗೆ ಅಥವಾ ಅಕ್ಕಿ ರೊಟ್ಟಿ ಇದ್ದರೆ ಅದರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.